ನಾನೇನೋ ಕೋಪದಿಂದನೋ ಅಥವಾ ತಿರಸ್ಕಾರದಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಪರಿಸ್ಥಿತಿ ಅರ್ಥ ಮಾಡ್ಕೊ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ವಿಕ್ರಮ್, ನಾನ್ ನಿನ್ ಮಾತನ್ನು ಒಪ್ಪಲ್ಲ. ನಾನು ಒಪ್ಪಲ್ಲ ಕಣ. ವೇದ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾಳೆ ವಿನಃ ಯಾವತ್ತು ಕೆಟ್ಟದನ್ನ ಬಯಸಲ್ಲ. ಹೊರಗಡೆಯವ್ರಿಗೆ ಮುಖ ತೋರ್ಸಕ್ಕಾಗಲ್ಲ ಅಂತ ತಾನೆ ನೀನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು? ಅಷ್ಟರಲ್ಲಿ ಇವರನ್ನು ಕಾಪಾಡಿದ್ದು ನಮ್ ವೇದ ತಾನೇ ಅತ್ತೆ. ಅದೃಷ್ಟ ಚೆನ್ನಾಗಿತ್ತು, ನೋಡಿದ್ಲು. ಇಲ್ದಿದ್ರೆ ಶೈಲು, ಮಾತಾಡ್ಬೇಡ ನೀನು. ನೀವಿಬ್ರು ನಮಗ್ ಮಾಡಿರೋ ಮೋಸಕ್ಕೆ ನಾನೇನಂದ್ರೂ ಕಡಿಮೆನೆ. ಅತ್ತೆ ಮಾವನ್ ಮನ್ಸಿಗೆ ನೋವಾಗ್ಬಾರ್ದು, ಈ ಮನೇಲಿ ಜಗಳ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಏನು ಮಾತಾಡದೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನೀನು ನಿನ್ ಗಂಡ ಮಾಡಿರೋ ಕೆಲ್ಸಕ್ಕೆ. ಅಯ್ಯೋ ಅಕ್ಕ, ನೀವಿನ್ನೂ ಕೋಪದಲ್ಲೇ ಇದ್ದೀರಾ. ನಡೆದಿದ್ರಲ್ಲಿ ನಮ್ದೇನ್ ತಪ್ಪಿಲ್ಲ ಅಂತ ನಾವು ಸಾಬೀತ್ ಪಡಿಸೋದ್ವಲ್ಲ. ಏನ್ ಸಾಬೀತ್ ಮಾಡಿರೋದು ನೀವು? ನಿಮಗೂ ಲೋಕಿಗೂ ಏನೇ ಸಂಬಂಧ? ಅವನ ಜೊತೆ ಫೋನಲ್ಲಿ ಮಾತಾಡೋ ಅಷ್ಟು ಫ್ರೆಂಡ್ಶಿಪ್ ನಿಮ್ದು? ಮಾತಾಡೋ ಶೈಲು, ಅವನ ಜೊತೆ ಫೋನಲ್ಲಿ ಮಾತಾಡೋ ಅಷ್ಟು ಹತ್ರ ಯಾವಾಗಾದ್ರಿ ನೀವು? ಅಯ್ಯೋ ಅಕ್ಕ, ನೀವೇನೇನು ಮಾತಾಡ್ಬೇಡಿ. ಅವತ್ತು ಗಣೇಶ ಹಬ್ಬಕ್ಕೆ ಅಂತ ಅವ್ರ ಮನೆಗೆ ಹೋದಾಗ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರು. ಏನಾದ್ರೂ ಸಹಾಯ ಬೇಕಂದ್ರೆ ನಮ್ಮ ಹತ್ರ ಕೇಳಿ ಅಂತ ನಂಬರ್ ಕೊಟ್ರು. ಆಗಾಗ ವೇದ ಬಗ್ಗೆ ವಿಚಾರಿಸಕ್ಕೆ ಫೋನ್ ಮಾಡ್ತಿರ್ತಾರೆ ಅಷ್ಟೇ. ವೇದ ಬಗ್ಗೆ ವಿಚಾರಿಸಿದ್ದ, ಮತ್ತೆ ನಮಗ್ಯಾಕೆ ಈ ವಿಷಯ ಹೇಳಿಲ್ಲ? ನಮಗ್ ಶತ್ರುಗಳು ಹೊರಗಡೆ ಎಲ್ಲೂ ಇಲ್ಲ ರೀ. ಇಲ್ಲೇ ನಮ್ಮ ಮನೇಲೆ ನಮ್ ಜೊತೆನೆ ಇದ್ದಾರೆ. ಇವರಿಗೆ ಲೋಕಿ ಹತ್ರ ನೀವು ಕೆಲಸ ಮಾಡ್ತಿರೋದು ಚೆನ್ನಾಗಿ ಗೊತ್ತಿದೆ ರೀ. ದಿನ ಬೆಳಗಾದ್ರೆ ಇವಳು ನಮ್ಮನ್ನ ಯಾವ ರೀತಿ ಹಂಗ್ಸಿ ಮಾತಾಡ್ತಿದ್ಲು ಹೇಳಿ? ನಿನ್ ಗಂಡನಿಗೆ ಕೆಲಸ ಸಿಕ್ಕಿರೋದೆ ನಮ್ಮಿಂದ, ನೀವಿಬ್ರು ಬದುಕ್ತಿರೋದೆ ನಮ್ ಋಣದಲ್ಲಿ ಅಂತ ತಾನೆ? ಅಶ್ಯೋ ಅಕ್ಕ, ಅವ್ರು ಲೋಕಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸುಮ್ಮನೆ ಇದ್ಬಿಡು ಶೈಲು, ನಿನಗೆಲ್ಲ ಗೊತ್ತಿದೆ. ಬಸ್ಸು ಅವಳು ಗೊತ್ತಿಲ್ಲ ಅಂತ ಹೇಳಿದ್ನಲ್ವ, ಸುಮ್ಮನೆ ಇರು. ಇಬ್ಬರು ಸೊಸೆಂದಿರು ಮನೆಗೆ ಬಂದು ಇಷ್ಟು ವರ್ಷ ಆದ್ರೂ ಯಾವತ್ತೂ ಜಗಳ ಆಡ್ದವ್ರಲ್ಲ, ಮಾತಿಗೆ ಮಾತು ಬೆಳೆಸ್ದವ್ರಲ್ಲ. ಇವತ್ತು ಇಷ್ಟೆಲ್ಲ ಆಗ್ತಾ ಇರೋದು ನಿನ್ನಿಂದ. ಹೊಡೆದಾಡ್ಕೊಳ್ಳೋ ಸ್ಥಿತಿಗೆ ಹೋಗಿದ್ದಾರೆ. ಇನ್ನು ನೀನ್ ಇಲ್ಲೇ ಇದ್ರೆ ನಮ್ಮ ಮನೆ ರಣರಂಗ ಆಗುತ್ತೆ. ಅಣ್ಣ ತಮ್ಮಂದಿರಿಬ್ರು ಒಬ್ರಿಗೊಬ್ರು ಕತ್ತಿನ ಪಟ್ಟಿ ಇಟ್ಕೊಂಡು ಬೀದಿಲಿ ಜಗಳ ಆಡೋ ಮಟ್ಟಕ್ಕೆ ನಿಂತ್ಕೊಂಡಿದ್ದಾರೆ. ಈ ಕ್ರಮ ಹೇಳೋದು ಸರಿಯಾಗಿದೆ. ಕೈ ಮುಗಿತೀನಿ, ನಿನ್ ಮನೆಗೆ ನೀನ್ ಹೊರಟು ಬಿಡು. ನಿನ್ನಿಂದ ನಾವು ಸಂಕಟ ಪಡ್ತಾ ಇದ್ದೀವಿ, ಅಲ್ಲಿ ನಿಮ್ ಮನೆಯವರು ಸಂಕಟ ಪಡ್ತಾ ಇದ್ದಾರೆ. ನೀನ್ ವಾಪಸ್ ಹೋಗೋದ್ರಿಂದ ಅವರು ಸುಮ್ಮನೆ ಆಗ್ತಾರೆ, ನಮಗೂ ನೆಮ್ಮದಿಯಾಗಿ ಬದುಕಕ್ ಬಿಡ್ತಾರೆ. ಕೈ ಮುಗಿತೀನಮ್ಮ, ಹಠ ಮಾಡ್ಬೇಡ, ಹೋಗೋ ನಿಮ್ ಮನೆಗೆ. ನಮ್ಮಮ್ಮ ಇದುವರೆಗೂ ಯಾರ ಮುಂದೇನು ಕೈ ಮುಗಿದು ಬೇಡ್ಕೊಂಡವರಲ್ಲ. ಆದರೆ ಇವತ್ತು ನೋಡು, ನಾನು ನಿನ್ನ ಹತ್ರ ಕೇಳ್ಕೊತಿರೋದಿಷ್ಟ, ದಯವಿಟ್ಟು ನಿನ್ನ ಮನೆಗೆ ನೀನು ಹೊರಟೋದು. ವೇದ, ನೀನು ಯಾರ ಮಾತಿಗೂ ತಲೆ ಕೆಡ್ಸ್ಕೋಬೇಡ. ಇದು ನಿನ್ನ ಸಂಸಾರ, ನಿನ್ನ ಕುಟುಂಬ. ಅವ್ರ ಮಾತು ಕೇಳಿಕೊಂಡು ತಪ್ಪು ನಿರ್ಧಾರ ತಗೋಬೇಡ.
ವೇದ, ಮಾವನವ್ರು ಏನು ಹೇಳಿದ್ರು ನನ್ನ ಮಾತು ಕೂಡ ಅದೇ. ನಾನು ನೀನು ಪರಾಣಿ, ನೀನು ಧೈರ್ಯವಾಗಿರು. ಬೇತಾಳೆ, ಎಮೋಷ್ನಲ್ ಆಗಲ್ಲ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಪರಿಹಾರ ನಿನಗೆ ಸಿಗುತ್ತೆ. ಸರಿ, ಯಾವ ಕೆನೆ ಹೊಡೆದ ನಿಂಗೆ? ಈ ಕೆನ್ನೆ ಓ ಪಾಪ, ಎಲ್ಲಿ ಹೊಡೆದ್ಬಿಟ್ಟ? ಹೌದು ಬಾವ. ಇದೇನು ಇದು, ಇಷ್ಟು ಕೆಂಪು ಕೂತ್ಕೊಂಡ್ಬಿಟ್ಟಿದ್ಯಲ್ಲೋ? ಅಯ್ಯೋ ಪಾಪ, ಏನಾದರೂ ಆಯಿಂಟ್ಮೆಂಟು ಮುಲಾಮು ಹಚ್ಚಿದ್ಯಾ? ಏನ್ ಬಾವ ಹಂಗಿಸ್ತಾ ಇದ್ದೀರಾ? ನಾನೇ ಯಾಕೆ ಹಂಗಿಸ್ತೀನಿ? ನಿನ್ ಕರೆದು ಮಂಗಳಾರತಿ ಮಾಡೋಣ ಅನ್ಕೊಂಡೆ. ನಾಚಿಕೆ ಆಗಲ್ವೇನೋ ನಿನಗೆ? ಅಲ್ಲ ಕಣ, ಸತ್ಯಮೂರ್ತಿ ಎಂಥವನಂತ ನಿನಗೆ ಗೊತ್ತಿಲ್ವಾ? ಹೋಗಿ ಹೋಗಿ ಅವನ ಆಫೀಸ್ಗೆ ಹೋಗಿದ್ಯಾ ಲಂಚ ಕೊಡ್ತೀನಿ ಅಂತ ಹೇಳಕ್ಕೆ. ಅವನೇನಾದ್ರೂ ಇದನ್ನ ರೆಕಾರ್ಡ್ ಮಾಡಿಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ನಾಳೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿನ ಎಳ್ಕೊಂಡಂಗೆ ಆಗಲ್ವೇನೋ ತಟ್ಟ. ಹೌದು ಬಾವ, ಇದನ್ನ ನಾನು ಯತ್ನೆ ಮಾಡಿರಲಿಲ್ಲ. ಎಲ್ಲಪ್ಪ ಯೋಚನೆ ಮಾಡ್ತೀಯಾ? ನಿಮ್ಮಪ್ಪ ಎಷ್ಟು ಚೆನ್ನಾಗಿ ಹೆಸರಿಟ್ಬಿಟ್ಟಿದಾನಲ್ಲ, ಸಣ್ಣಪ್ಪ ಅಂತ. ಬರೀ ಸಣ್ಣ ಸಣ್ಣ ಆಲೋಚನೆಗಳೇ ನಿನ್ನ ತಲೆಗೆ ಬರೋದು. ದೊಡ್ಡಪ್ಪ ಅಂತ ಹೆಸರಿಟ್ಟಿದ್ದಿದ್ರೆ ದೊಡ್ಡ ದೊಡ್ಡ ಆಲೋಚನೆಗಳಾರ ಬಂದಿರೋವು. ಅಯ್ಯೋ, ನಿಮ್ಮನ್ನು ಕಟ್ಕೊಂಡು ನಾನು ದೇವ್ರು ಅದು ಏನು ಮಾಡ್ಬಿಡ್ತಾನೋ ಏನಪ್ಪ. ನಮ್ಮಂಥ ರಾಜಕಾರಣಿಗಳಿಗೆ ಬಗ್ಗು ಬಡಿಬೇಕು ಅಂತಾನೆ ಈ ಗಂಡು ಮಕ್ಕಳು ಕೊಟ್ಬಿಡ್ತಾನೆ. ಇಲ್ಲ, ನೀನಂತ ದರಿದ್ರ ಭಾಮ ಇಂದ್ರನ್ ಕೊಟ್ಬಿಡ್ತಾನೆ. ಅಚ್ಚರಿ, ಇವಾಗ ಏನ್ ಮಾಡ್ತೀಯ ನೀನು ಹೇಳು? ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀಯಾ, ಅಥವಾ ನನ್ನ ಸಾವಿಗೆ ನಾನೇ ಕಾರಣ ಅಂತ ಒಂದು ಪತ್ರ ಬರೆದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತೀಯ? ಬಾವ, ಅಯ್ಯೋ 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 ಅಯ್ಯೋ, ಬಂಗಾರ ಅಳಬೇಡ. ನಿಂಗಲ್ಲಿ ಸತ್ಯಮೂರ್ತಿ ಪಡಾರ್ ಅಂತ ಹೊಡೆದ ತಕ್ಷಣ ನಾನಿಲ್ಲಿ ನಮ್ಮ ಹುಡುಗರಿಗೆ ಪಟಾರ್ ಅಂತ ಫೋನ್ ಮಾಡ್ಬಿಟ್ಟಿದ್ದೀನಿ. ನಮಸ್ತೆ ಅಣ್ಣ. ಬಾರೋ ಚಿನ್ನ, ನಿನ್ನೆ ಕಾಯ್ತಾ ಇದ್ದೆ, ಬಾ. ಇದೆಲ್ಲ ಇರ್ಲಿ ಬಿಡು. ಓಹೋ, ಏನು ಇಡೀ ಗ್ಯಾಂಗ್ನೇ ಕರ್ಕೊಂಬಂದ್ಬಿಟ್ಟಿದ್ಯಲ್ಲ ಮಗನೇ. ಏನೋ ಗುಣ್ಗುಣ್ಣಗಾಗ್ಬಿಟ್ಟಿದ್ಯಾ? ದೇಹ ಎಲ್ಲ ಬಂದ್ಬಿಟ್ಟಿದೆ. ಜೈಲೂಟ ಸಖತ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದು ಸರಿ, ಈಗ ಅರ್ಜೆಂಟಾಗಿ ಒಂದು ಕೆಲಸ ಆಗಬೇಕಲ್ಲ ನಿನ್ನಿಂದ. ಹೇಳಿ ಅಣ್ಣ. ಆ ಎಕ್ಸ್ ಜಡ್ಜ್ ಸತ್ಯಮೂರ್ತಿ ಇದ್ದಾನಲ್ವಾ, ಅವ್ನು ಕಿಡ್ನ್ಯಾಪ್ ಆಗಬೇಕು. ಅಣ್ಣ, ಏನು ಹೇಳ್ತಿದ್ದೀರಾ ನೀವು? ಆ ಜಡ್ಜ್ ಸತ್ಯಮೂರ್ತಿಗಳನ್ನ ಕಿಡ್ನಾಪ್ ಮಾಡಬೇಕಾ? ತಮಾಷೆ ಮಾಡ್ತಿಲ್ಲ ತಾನೇ? ಏಯ್, ನಾನು ತಮಾಷೆ ಮಾಡೋಕ್ಕೆ ಕುಕ್ ವಿತ್ ಕಿರಿಕ್ ಪ್ರೋಗ್ರಾಮ ಮಾಡ್ತಾ ಇರೋದು. ನೀನು ಅಣ್ಣ, ಇದು ತುಂಬ ರಿಸ್ಕಿ ಕೆಲಸ. ಬೈ ಚಾನ್ಸ್ ನಾವೆಲ್ಲ ಸಿಗಾಕೊಂಡ್ಬಿಟ್ರೆ? ಅದನ್ನೆಲ್ಲ ನಾನು ನೋಡ್ಕೋತೀನಿ ರೇ, ನಾನು ಇಲ್ವೇನೋ? ಸರಿ ಅಣ್ಣ, ಸತ್ಯಮೂರ್ತಿಗಳಿಂದ ಏನು ಕೆಲಸ ಬೇಕು ಹೇಳಿ. ನೋಡು, ಆ ಕೂಲ್ ಡ್ರಿಂಕ್ ಕೇಸಲ್ಲಿ ಸತ್ಯಮೂರ್ತಿ ಕೋರ್ಟಿಗೆ ಬರಬಾರ್ದು. ಹಾಗೆ ಅವನು ಬರಬಾರ್ದು ಅಂದರೆ ನಾನು ಈ ಕೇಸಲ್ಲಿ ಮುಂದುವರಿಯಲ್ಲ ಅಂತ ಅವನು ಬರ್ಕೊಡ್ಬೇಕು. ಅವನಿಂದ ಹಾಗೆ ಬರೆಸ್ಕೊಂಡ ತಕ್ಷಣ ಅವನನ್ನು ಮುಗಿಸ್ಬಿಡು. ಪೆಟ್ರೋಲ್ ಹಾಕಿ ಸುಟ್ಟು ಹಾಕ್ಬಿಡು. ಹೆಣ ಕೂಡ ಸಿಗಬಾರ್ದು. ಅರ್ಥ ಆಯ್ತಾ? ಸರಿ ಅಣ್ಣ. ಅಕಸ್ಮಾತ್ ಈ ವಿಷಯ ಏನಾದರೂ ವಿಕ್ರಮ ಗೊತ್ತಾಗಿ ಅವನು ಬಂದರೆ ಅವನು ಮುಗಿಸ್ಬಿಡು. 1 ಕೋಟಿ ರೂಪಾಯಿ ಕೊಡ್ತೀನಿ. 50 ಲಕ್ಷ ಸತ್ಯಮೂರ್ತಿ ಹೆಣಕ್ಕೆ, 50 ಲಕ್ಷ ವಿಕ್ರಮ್ ಹೆಣಕ್ಕೆ. ಅಣ್ಣ, ಬರೀ ಸತ್ಯಮೂರ್ತಿ ಹೆಣಕ್ಕೆ ಮಾತ್ರ ದುಡ್ಡು ಕೊಡಿ, ವಿಕ್ರಮ್ಗೆ ಬೇಡ. ಏಕೆಂದರೆ ನಂದು ಒಂದು ಸ್ವಲ್ಪ ಪರ್ಸ್ನಲ್ ಲೆಕ್ಕಾಚಾರ ಇದೆ. ಇದ್ರ ಜೊತೆಗೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಬರ್ತೀನಣ್ಣ. ಇದು ಅರ್ಥ ಆಯ್ತಾ? ಸಣ್ಣ ಸಿಮೂರ್ತಿ